ಮಾಸಾಂತ್ಯಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆ ಸಾಧ್ಯತೆ. ರಾಜ್ಯದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಜನವರಿ ಅಂತ್ಯ ಅಥವಾ ಫೆಬ್ರವರಿ 10ರೊಳಗೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ. ಶಾಶ್ವತ ಹಿಂದುಳಿದ ವರ್ಗಗಳ ಆಯೋಗದಿಂದ ಈ ಒಂದು ವರದಿ ಸಲ್ಲಿಕೆ ಮಾಡಲಾಗುತ್ತೆ. ಮಧುಸೂದನ್ ನಾಯಕ್ ನೇತೃತ್ವದ ಆಯೋಗ ಕಡೆಗಿಂದ ಈ ಕಡೆಯ ಹಂತದ ಅಂಕಿಅಂಶಗಳ ಕ್ರೋಢೀಕರಣ ಆಗಿದೆ. ಶೀಘ್ರವೇ ರಾಜ್ಯದ ಕೈ ಸೇರಲಿದೆ ಸಮೀಕ್ಷಾ ವರದಿ. ಕೇಂದ್ರದ ಜಾತಿ ಗಣತಿ ಪ್ರಕ್ರಿಯೆ ಆರಂಭಕ್ಕೂ ಮೊದಲೇ ಈ ಸಲ್ಲಿಕೆ ಮಾಡಲಾಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಮಾಸಾಂತ್ಯಕ್ಕೆ ಜಾತಿ ಗಣತಿ ವರದಿ ಸಲ್ಲಿಕೆ ಆಗಬಹುದಾದ ಸಾಧ್ಯತೆ ಇದೆ. ಸಾಕಷ್ಟು ವಿರೋಧ, ಆರೋಪ, ಪ್ರತ್ಯಾರೋಪ, ತೊಂದರೆಗಳು, ಒಂದಷ್ಟು ರೀತಿಯಾದಂಥ ಅಸಮಾಧಾನ ಇದೆಲ್ಲದರ ನಡುವೆ ನಡೆದಿದ್ದು ರಾಜ್ಯದ ಜಾತಿ ಗಣತಿ. ಸೊ ಈ ಜಾತಿ ಗಣತಿ ವರದಿಗೆ ಹಲವು ಸವಾಲುಗಳು ಎದುರಾಗಿದ್ದು ಉಂಟು. ಆ ಎಲ್ಲ ಸವಾಲುಗಳನ್ನು ಮೀರಿ ಇದೀಗ ವರದಿ ರೆಡಿಯಾಗಿದೆಯಂತೆ. ರಾಜ್ಯದ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಸಮೀಕ್ಷೆ ಏನು ನಡೆದಿತ್ತು ಜನವರಿ ಅಂತ್ಯ ಅಥವಾ ಫೆಬ್ರವರಿ 10 ಒಳಗೆ ಸರ್ಕಾರಕ್ಕೆ ವರದಿ ಸಲ್ಲಿಕೆ ಆಗುತ್ತೆ ಅಂತ ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ನಿರೀಕ್ಷೆ ಅಂತೂಗಿದೆ. ಹಾಗಾಗಿ ಈ ವರದಿ ಯಾವಾಗ ಸಲ್ಲಿಕೆ ಆಗತ್ತೆ, ಏನು ತಯಾರಿ ಆಗಿದೆ? ರಾಜ್ಯ ಸರ್ಕಾರ ಕೈಗೊಂಡಿದ್ದಂತಹ ಹಿಂದುಳಿದ ವರ್ಗಗಳ ಆಯೋಗದ ಮುಖಾಂತರ ನಡೆಸಿದ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸಮೀಕ್ಷೆ ಅಥವಾ ಜಾತಿ ಸಮೀಕ್ಷೆ ಈ ತಿಂಗಳ ಅಂತ್ಯ ಅಥವಾ ಫೆಬ್ರವರಿ 10ರ ಒಳಗೆ ರಾಜ್ಯ ಸರ್ಕಾರದ ಕೈ ಸೇರಲಿದೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಈ ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರು ಹಾಗೆ ಹಿಂದುಳಿದ ವರ್ಗದ ಸಚಿವರು ಆಗಿರುವ ಶಿವರಾಜ್ ತಂಗಡಗಿ ಅವರು ಈ ವಿಚಾರವನ್ನ ಹೇಳಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದ ಶ್ರಮಕ್ಕೆ ಬೆಲೆ ಸಿಗುವ ಕಾಲ ಬಂದಿದೆ. ರಾಜ್ಯದಲ್ಲಿನ ರಾಜಕೀಯ, ಸಾಮಾಜಿಕ ಮತ್ತು ಆರ್ಥಿಕವಾಗಿ ಜನರ ಸ್ಥಿತಿಗತಿಗಳನ್ನು ಅರಿಯುವ ವಿಚಾರದಲ್ಲಿ ಇದ್ದಂತಹ ತಾರತಮ್ಯ ನಿವಾರಿಸುವ ಸಲುವಾಗಿ ಸಮೀಕ್ಷೆಯನ್ನು ಮಾಡುವುದಕ್ಕೆ ನಮ್ಮ ಸರ್ಕಾರ ಮುಂದಾಗಿತ್ತು. ಆ ಸಮೀಕ್ಷೆಯ ವರದಿ ಬಹುತೇಕ ಪೂರ್ಣಗೊಂಡಿದೆ. ಕೊನೆಯ ಕೆಲವು ಅಂಶಗಳನ್ನ ಮಾತ್ರ ವರದಿಗೆ ಸೇರಿಸಿಕೊಡುವಂತ ಪ್ರಕ್ರಿಯೆ ಬಾಕಿಯಲ್ಲಿದೆ. ಈ ಸಂಬಂಧಪಟ್ಟಾಗಿ ಇಲಾಖೆ ಕಡೆಯಿಂದ ಮಾಹಿತಿ ಕೂಡ ಬಂದಿದ್ದು ತಿಂಗಳ ಅಂತ್ಯದಲ್ಲಿ ಅವರು ವರದಿಯನ್ನು ಸಲ್ಲಿಸಬಹುದು ಅನ್ನುವಂತ ನಿರೀಕ್ಷೆಯನ್ನು ಮಾಡಲಾಗ್ತಿದೆ ಅನ್ನುವಂತ ಮಾತನ್ನ ಹೇಳ್ಕೊಂಡಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರ ಕೈಗೊಳ್ಳಲು ಉದ್ದೇಶಿಸಿರುವ ಜಾತಿ ಗಣತಿ ಸಮೀಕ್ಷೆಗೆ ಮೊದಲೇ ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಆಯೋಗದ ಸಮೀಕ್ಷೆ ಕೈ ಸೇರಲಿದೆ. ಇಲ್ಲಿನ ಸಾಮಾಜಿಕ ಸ್ಥಿತಿಗತಿಗಳ ಆಧಾರದ ವಿಚಾರಗಳು ಮತ್ತು ಆರ್ಥಿಕ ಸ್ಥಿತಿಗತಿಗಳನ್ನು ನೋಡಿಕೊಂಡು ಯೋಜನೆಗಳನ್ನು ರೂಪಿಸುವ ವಿಚಾರದಲ್ಲಿ ಸರ್ಕಾರ ತೆಗೆದುಕೊಳ್ಳುವಂತಹ ಮಹತ್ತರ ಹೆಜ್ಜೆಗಳಿಗೆ ಇದು ವೇದಿಕೆ ಆಗಬಹುದು ಅನ್ನುವಂಥ ನಿರ್ಧಾರವನ್ನು ಮಾಡಲಾಗ್ತಾ ಇದೆ. ಮಾರ್ಚ್ನಲ್ಲಿ ರಾಜ್ಯ ಸರ್ಕಾರದ ಬಜೆಟ್ ಮಂಡನೆ ಕೂಡ ನಡೆಯುವಂತ ಸಾಧ್ಯತೆ ಇದೆ. ಇಷ್ಟರ ಒಳಗಾಗಿ ಸಮೀಕ್ಷೆ ಸರ್ಕಾರದ ಕೈ ಸೇರಿದಲ್ಲಿ ಆದಲ್ಲಿ ಹೊಸ ಯೋಜನೆಗಳನ್ನ ಅನುಷ್ಠಾನ ಮಾಡುವುದಕ್ಕೆ ಇದರ ತಳಹದಿಯ ಕಾರ್ಯಗಳು ಮತ್ತು ವರದಿಯ ಪೂರಕ ಅಂಶಗಳು ಸಹಕಾರಿಯಾಗಬಹುದು ಅನ್ನುವುದನ್ನು ಕೂಡ ನಿರೀಕ್ಷೆ ಮಾಡಲಾಗ್ತಾ ಇದೆ. ಹೀಗೆ ಕಳೆದ 1.5 ವರ್ಷಗಳ ಅವಧಿಯಿಂದ ಹಲವಾರು ಅಡೆತಡೆಗಳನ್ನ ಎದುರಿಸಿ ಮುಂದೆ ಸಾಗಿದ್ದ ಸಾಮಾಜಿಕ ಸಮೀಕ್ಷಾ ಕಾರ್ಯ ಈಗ ಅಂತಿಮ ಸ್ವರೂಪವನ್ನು ಪಡೆದುಕೊಂಡು ಸರ್ಕಾರದ ಕೈ ಸೇರುವುದಕ್ಕೆ ಸಿದ್ಧವಾಗ್ತಾ ಇದೆ. ನೀತಿ. ಓಕೆ, ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.